ನಮಸ್ಕಾರ. ನ್ಯೂಸ್ ಆಫ್ ಕರ್ನಾಟಕ ನೋಡುಗರಿಗೆ ಸ್ವಾಗತ. ನಾನು ಕರಿಸ್ವಾಮಿ. ಇತ್ತೀಚೆಗೆ ಹಿಂದಿ ಕುರಿತಂತೆ ಚರ್ಚೆ ಭಾಳ ಕೆಲವು 2-3 ತಿಂಗಳಿಂದ ಭಾಳ ಜೋರಾಗಿ ನಡೀತಾ ಇದೆ. ಸೊ ಮೊನ್ನೆ ಕೋರ್ಟ್ ವಾರ್ಡಿಕ್ಟ್ ಏನು ಬಂತು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಈ ಮಾರ್ಕ್ಸ್ನ ಕೊಡೋ ಪದ್ಧತಿಯನ್ನು ಸರ್ಕಾರ ಕೈ ಬಿಟ್ಟಿತ್ತು. ಅದನ್ನು ಮಾರ್ಕ್ಸ್ ಕೊಡೋ ಪದ್ಧತಿಯನ್ನು ಮಾಡಿ ಅಂತ ಕೋರ್ಟು ಹೇಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋಂಗೆ SLCನಲ್ಲಿ ತೃತೀಯ ಲ್ಯಾಂಗ್ವೇಜ್ ಆಗಿ ಹಿಂದಿನ ಕಲಿಸ್ತಾಯಿದ್ರು. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಆಪ್ಷನ್ಸು ತುಂಬ ಇತ್ತು. ಬೇರೆ ಹೊರಗಡೆಯಿಂದ ಬಂದವ್ರಿಗೆ ಹಿಂದಿ ಅಷ್ಟೇ ಅಲ್ಲ, ಮರಾಠಿ, ತೆಲುಗು, ತಮಿಳು, ಹಿಂದಿಯಾಗಿ ಕನ್ನಡವನ್ನು ತೃತೀಯ ಭಾಷೆಯಾಗಿ ಕಲಿಯುವಂಥ ಮಕ್ಕಳು ಸಂಖ್ಯೆ ಕೂಡ ಖಂಡಿತ ಇತ್ತು. ಸೊ ಹಾಗೆ ಕೊಂಕಣಿ, ತುಳು, ಸೊ ಈ ಥರದ ತೃತೀಯ ಭಾಷೆಗಳಿಗೆ ಗ್ರೇಡಿಂಗ್ ಮಾತ್ರ ಇರಲಿ, ಮಾರ್ಕ್ಸ್ ಎಲ್ಲ ಬೇಡ, ಒತ್ತಡ ಅನ್ನೋ ಕಾರಣಕ್ಕೆ ಸರ್ಕಾರ ನಿರ್ಧಾರ ತಗೊಳ್ತು. ಅದಕ್ಕೆ ಒಂದಷ್ಟು ಜನ ಸ್ಟೂಡೆಂಟ್ಸು, ಪೋಷಕರು ವ್ಯತಿರಿಕ್ತವಾದಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಗೆ ಸಾಹಿತಿಗಳು, ಬರಹಗಾರರು, ಸೊ ಕೆಲವರು ಥಿಂಕರ್ಸು ಇಲ್ಲ ಅದು ಒಳ್ಳೆ ನಿರ್ಧಾರ ಅಂತ ಹೇಳಿ ಅದನ್ನ ಸ್ವಾಗತ ಮಾಡಿದರು. ಹೀಗೆ ಪರ ವಿರೋಧ ಚರ್ಚೆ ನಡೀತಾ ಇತ್ತು. ಕೆಲವು ವಿದ್ಯಾರ್ಥಿಗಳು, ಪೋಷಕರು ಕೋರ್ಟ್ಗೆ ಹೋದರು. ಸೊ ಈ ಸರಿ ನಾವು ತುಂಬ ಓದಿದ್ದೀವಿ, ಎಲ್ಲ ನಾವು ರೆಡಿಯಾಗಿದ್ವಿ, ಕೊನೆ ಮೂಮೆಂಟಲ್ಲಿ ನೀವು ಈ ಥರ ಗ್ರೇಡಿಂಗು ಕೊಡ್ತೀವಿ ಅಂತಂದರೆ ನಮಗೆ ಲಾಸ್ ಆಗುತ್ತೆ ಅನ್ನೋ ಥರದಲ್ಲಿ. ಅಂದರೆ ಓವರಾಲ್ ಪರ್ಸೆಂಟೇಜ್ ಲೆಕ್ಕ ಹಾಕುವಾಗ ಒಂದು 100 ಮಾರ್ಕ್ಸ್ ಕಟ್ಟಾಯ್ತು. ಈಗ 625ರಿಂದ 525 ಅಂತಂದರೆ ಆವಾಗ ಕೆಲವರು ತುಂಬ ಅದನ್ನು ಇಷ್ಟಪಟ್ಟು ಓದಿರೋರಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ಹೋದರು. ಹೈಕೋರ್ಟು ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಟ್ಟಿದೆ. ಈ ಬಾರಿ ನೀವು ಅದನ್ನು ಗ್ರೇಡಿಂಗ್ ಕೊಡಬೇಡಿ, ಮಾರ್ಕ್ಸ್ನ ಕೊಡಿ ಅಂತ ಹೇಳಿದೆ. ಸೊ ಇದು ಹಿಂದಿ ವಿಷಯ ಯಾಕೆ ಇದು ಬಂತು ಅಂತ ನಾವು ನೋಡೋದಾದರೆ ಒಂದು ಸ್ವಲ್ಪ ಹಿನ್ನೆಲೆ ಹೋಗಬೇಕು. ಸ್ವಾತಂತ್ರ್ಯ ಚಳವಳಿಯ ಆಸುಪಾಸಿನಲ್ಲಿ ಗಾಂಧೀಜಿಯವರು ದೇಶಾದ್ಯಂತ ಸಂಚರಿಸುವಾಗ ಹೆಚ್ಚು ಹಿಂದಿನೇ ಯೂಸ್ ಮಾಡ್ತಾಯಿದ್ರು, ಅಂದರೆ ನಾವು ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಬಟ್ ಸದರ್ನ್ ಸ್ಟೇಟ್ಸಲ್ಲಿ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ನ ಮಾತಾಡುವ ಸಂದರ್ಭದಲ್ಲಿ ಹೆಚ್ಚು ಹಿಂದಿ ಬಳಕೆ ಇರಲಿಲ್ಲ. ಸೊ ಹಿಂದಿ ಆರ್ಟ್ಲ್ಯಾಂಡಲ್ಲಿ ಅಂದರೆ ಅವರು ಕಮ್ಯುನಿಕೇಷನ್ಗೆ ಹೆಚ್ಚು ಜನ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ದೇಶದಲ್ಲಿ 6-7 ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ ಹಿಂದಿನ ಹೆಚ್ಚು ಜನ ಮಾತಾಡುವಂಥವ್ರು ಇದ್ದಾರೆ. ಸೊ ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಗಾಂಧೀಜಿಯವರು ಹಿಂದಿನ ಸ್ವಲ್ಪ ಪ್ರಮೋಟ್ ಮಾಡಿ ಸಂಪರ್ಕ ಭಾಷೆಯಾಗಿ ವಿತಿನ್ ದೇಶದೊಳಗಡೆ ಮಾಡಬೇಕು ಅನ್ನೋದು ಉದ್ದೇಶ ಅವ್ರದ್ದು. ಅಂದರೆ ಅವ್ರದ್ದೇ ಅಂತ ಅಲ್ಲ, ಅವರ ಒಂದು ಯೋಚನೆ ಆಗಿತ್ತು. ಸೊ ಹಂಗಾಗಿ ಅವರು ತುಂಬ ಕಡೆ ಎಲ್ಲ ಹಿಂದಿನಲ್ಲೇ ಹೆಚ್ಚು ಮಾತಾಡಿದ್ದಾರೆ ದೇಶಾದ್ಯಂತ. ಸೊ ಹಿಂದಿನ ಪ್ರಮೋಟ್ ಮಾಡಬೇಕು ಅನ್ನೋದು ಕೂಡ ಇತ್ತೀಚಿನ ಯಾರ್ದು ಅಲ್ಲ, ಅದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಸೊ ಕಾಲಕಾಲಕ್ಕೆ ಸೆಂಟ್ರಲ್ ಬಂದಿರತಕ್ಕಂಥ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಷ್ಟ್ರಮಟ್ಟದ ಪಕ್ಷಗಳೆಲ್ಲವೂ ಹಿಂದಿನ ಪ್ರಮೋಟ್ ಮಾಡಿಕೊಂಡೇ ಬಂದಿದ್ದಾವೆ, ಅದೇನು ಮುಚ್ಚಿರುವಂಥ ವಿಷಯ ಅಲ್ಲ. ಬಟ್ ಇದು ಸ್ಟಾರ್ಟ್ ಆಗಿದ್ದು ಹಿಂಗೆ, ಜನಗಳನ್ನ ಸಂಪರ್ಕ ಭಾಷೆಯಾಗಿ ನಾವು ಸೇರಿಸಲಿಕ್ಕೆ ಹಿಂದಿ ಭಾಳ ಮುಖ್ಯವಾದ ಭಾಷೆ ಅಂತೇಳಿ ಗಾಂಧೀಜಿಯವರು ಮನಗಂಡಿದ್ರು. ಸೊ ಅದರ ಅಂಗವಾಗಿ ಸದರನ್ ಸ್ಟೇಟ್ಗಳಲ್ಲಿ ಹಿಂದಿನ ಪ್ರಮೋಟ್ ಮಾಡಲಿಕ್ಕೆ ಹಿಂದಿ ಪ್ರಚಾರ ಪರಿಷತ್ ಅಂತ ಶುರು ಮಾಡಿದರು. ಕೆಲವು ಕಡೆ ಸಭೆಗಳಾದವು. ಅದನ್ನು ಭಾಳ ರಿಗರಸ್ ಆಗಿ ಆಂಧ್ರ ಪ್ರದೇಶ ಮಾಡಿತು. ಅವಿಭಜಿತ ಆಂಧ್ರ ಪ್ರದೇಶ ಏನಿದೆ ಇವತ್ತು, ತೆಲಂಗಾಣ, ಆಂಧ್ರ ಪ್ರದೇಶ, ಅಲ್ಲಿ ಚೆನ್ನಾಗಾಯಿತು. ನಮ್ಮ ಕರ್ನಾಟಕ, ಕೇರಳ ಕೂಡ ಅಡಾಪ್ಟ್ ಮಾಡಿಕೊಂಡು. ಆದರೆ ಅವತ್ತಿನ ಕಾಲಕ್ಕೇ ಅದನ್ನು ತಿರಸ್ಕರಿಸಿ ತಮಿಳುನಾಡು ಅವರು 2 ಲ್ಯಾಂಗ್ವೇಜ್ ಪಾಲಿಸಿಯನ್ನು ಮಾಡಿಕೊಂಡ್ರು. ಹಾಗಾಗಿ ತಮಿಳುನಾಡಲ್ಲಿ ಹಿಂದಿ ಅವತ್ತು ಎಂಟರ್ ಆಗಲೇ ಇಲ್ಲ. ಸೊ ತಮಿಳುನಾಡಲ್ಲಿ ಹೋದರೆ ಇಂಗ್ಲೀಷು, ತಮಿಳು ಬಿಟ್ಟರೆ ಬೇರೆ ಲ್ಯಾಂಗ್ವೇಜು ನಡೆಯೋದಿಲ್ಲ ಅಲ್ಲಿ. ಸೊ ನಮ್ಮಲ್ಲಿ ಆದರೆ ನಮ್ಮ ಅದರ್ ಸದರ್ನ್ ಸ್ಟೇಟ್ಸಲ್ಲಿ ಹಿಂದಿ ಮತ್ತು ತೆಲುಗು, ತಮಿಳು, ಕನ್ನಡ ಎಲ್ಲವನ್ನು ಮಾತಾಡೋ ಜನಗಳು ಈ ಗಡಿ ಭಾಗಗಳಲ್ಲಿ ಸಿಗ್ತಾರೆ. ಹಿಂದಿಯನ್ನು ಕಾಮನ್ನಾಗಿ ಯೂಶಲಿ ಯೂಸ್ ಮಾಡ್ತಾರೆ. ಇನ್ನೇನು ಮಹಾರಾಷ್ಟ್ರ ಅಂತೂ ಅದು ಹಿಂದಿಯ ಒಂದು ಬೆಲ್ಟ್ ಅನ್ನೋ ಥರನೇ ಆಗೋಗಿದೆ ಸೌತಲ್ಲಿದ್ದರೂ ಕೂಡ. ಸೊ ಇದು ಹಿಂದಿ ಬಂದಂಥ ನಮಗೆ ಬಂದಂಥದ್ದು ಇದು. ಸೊ ಅವತ್ತಿನ ಸಂಪರ್ಕ ಭಾಷೆಯಾಗಿ ಬಂದದ್ದನ್ನು ಆಮೇಲೆ ಒಂದು ಸ್ವಲ್ಪ ಅಪಪ್ರಚಾರಗಳು ಆದವು. ಹಿಂದಿಯನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಲಕ್ಕೆ ಹಿಂದಿಯನ್ನು ಸ್ಟ್ರೆಂಥನ್ ಮಾಡೋ ನಿಟ್ಟಿನಲ್ಲಿ ನಮ್ಮಲ್ಲೂ ಕೂಡ ಬೆಳವಣಿಗೆಗಳಾದವು. ಹಿಂದಿಯನ್ನು ಬೇರೆ ಬೇರೆ ಲೆವೆಲಲ್ಲಿ ಪಾಸ್ ಮಾಡಿದವ್ರಿಗೆ ಅವ್ರನ್ನ ಟೀಚರಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದಾಯಿತು. ಇವತ್ತು ಆಲ್ಮೋಸ್ಟು ನಮ್ಮದು ಕಡ್ಡಾಯ ಆದಮೇಲೆ, ಅಂದರೆ ಹಿಂದಿ ಸುಮಾರು 70-ರ ನಂತರ ಕಡ್ಡಾಯ ಆಯಿತು ಅಂತ ಕಾಣ್ತದೆ. ನಾವೆಲ್ಲ ಮಿಡ್ಲ್ ಸ್ಕೂಲಲ್ಲಿ, ಎಸ್ಪೆಷಲಿ ಪ್ರೈಮರಿ ಸ್ಕೂಲಲ್ಲಿ ಇಲ್ಲ, ಮಿಡ್ಲ್ ಸ್ಕೂಲಿಂದ ಅದು ಶುರುವಾಗ್ತಿತ್ತು. 6ನೇ ಕ್ಲಾಸಿಂದ ಶುರುವಾಗ್ತಾಯಿತ್ತು ಹಿಂದಿ. ಹಾಗೆ SSLCವರೆಗೂ ಹಿಂದಿ ಇರ್ತಾಯಿತ್ತು. ಆಮೇಲೆ ಅದನ್ನ PUCನಲ್ಲಿ ಲ್ಯಾಂಗ್ವೇಜ್ ಆಗಿ ಯಾರು ತಗೊಳ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅವ್ರಿಗೆ ಆಪ್ಷನ್ ಇತ್ತೆ ಹೊರತು ಬೇರೆ ಆಪ್ಷನ್ಸು ಇರಲಿಲ್ಲ. ಸೊ ಕೆಲವರಿಗೆ ಅದಕ್ಕೂ ಕೆಲವು ಕಡೆ ಸೆಂಟ್ರಲ್ ಸಿಲೆಬಸ್ನ ಆರಿಸ್ಕೊಂಡವ್ರಿಗೆ ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡ್ಕೊಳ್ಳುವಂಥ ಆಪ್ಷನ್ಸು ಕೆಲವರಿಗೆ ಇತ್ತು. ಆದರೆ ಇದು ಎಲ್ಲಿ ನಮಗೆ ಹೊರೆ ಅನ್ಸೋಕ್ಕೆ ಶುರುವಾಯಿತು ಅಂತ ಅಂದರೆ ನಿರ್ದಿಷ್ಟವಾದ ಪಾಯಿಂಟ್ ಇಲ್ಲ. ಕಾಲಕ್ಕೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು. ಯಾಕಂದರೆ
3 ಲ್ಯಾಂಗ್ವೇಜ್ಗಳ ಪಾಲಿಸಿಯನ್ನು ಸದರ್ನ್ ಸ್ಟೇಟಲ್ಲಿ ಅಳವಡಿಸ್ಕೊಂಡಂಗೆ ಬೇರೆ ಕಡೆ ಅಳವಡಿಸ್ಕೊಂಡಿಲ್ಲ. ಈಗ ನೀವು ನಾರ್ತಲ್ಲಿ ಹೋದರೆ ಅವರು ಮಾತೃಭಾಷೆಯಾಗಿ ಹಿಂದಿ ಅಥವಾ ಮಾತೃಭಾಷೆಯಾಗಿ ಬಿಹಾರಿ ಅಥವಾ ಕಾಶ್ಮೀರಿನ ತೊಗೊಂಡ್ರೆ ಸಂಪರ್ಕ ಭಾಷೆ ಇಂಗ್ಲೀಷನ್ನು ತೊಗೊಂಡಿದ್ದಾರೆ. ಅವರು ಯಾರು ಕೂಡ ಕನ್ನಡವನ್ನು, ತಮಿಳನ್ನು, ತೆಲುಗನ್ನು, ಮಲಯಾಳಮನ್ನು 3ನೇ ಭಾಷೆಯಾಗಿ ಕಲಿಯುವಂಥ ಪದ್ಧತಿ ಅಲ್ಲೆಲ್ಲೂ ಇಲ್ಲ. ರೀಸೆಂಟಾಗಿ ನಾನು ಯಾಕೆ ಈ ಹಿಂದೆ ಮಹಾರಾಷ್ಟ್ರ ಕೂಡ ಸದರ್ನ್ ಸ್ಟೇಟು ಅಂತ ಅಂದರೂ ಕೂಡ ಅಲ್ಲಿ ಹಿಂದಿ ಇದೆ ಅಂತ ಅಂದರೆ ಹಿಂದಿಯನ್ನು ಅಲ್ಲಿ ಕೂಡ ಆಪ್ಷನಲ್ಲಾಗೆ ಕಲಿಸ್ತಾಯಿದ್ರು. ಏನು ಹಿಂದಿಯನ್ನು ಪೂರ್ತಿ ಒಪ್ಕೊಂಡು ಕಲಿಸ್ತಾ ಇರಲಿಲ್ಲ. ಅವರು ಮರಾಠಿಯನ್ನೇ ಮೊದಲನೇ ಭಾಷೆಯಾಗಿ ಕಲಿಸ್ತಾಯಿದ್ರು. ರೀಸೆಂಟಾಗಿ ಹಿಂದಿಯನ್ನು ಅವರು ತೆಗೆದುಹಾಕಿದರು 3ನೇ ಭಾಷೆಯಾಗಿ, ಬೇಡ ಅಂತೇಳಿ. ಸೊ ಅಲ್ಲಿ ಈ ಪಕ್ಷಗಳಿಗೆ ತಲಕ್ಕೆ ಹಾಕಿ ನೋಡುವಂಥವ್ರು ಕೂಡ ಅದನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರು. ಕಾಂಗ್ರೆಸ್ನವರು ಎಲ್ಲ ಅವ್ರು BJP ಗೌರ್ಮೆಂಟಿಂದ ತೆಗೆದುಹಾಕಿದ್ರು ಅನ್ನೋ ಥರದಲ್ಲಿ ಮಾತಾಡಿದರು. ಇವರು ಕಾಂಗ್ರೆಸ್ನವರು ನೀವು ಹಿಂದೆ ಪ್ರಮೋಟ್ ಮಾಡಿದ್ದೀರ ಅನ್ನೋ ಥರದಲ್ಲಿ ಪ್ರಾದೇಶಿಕ ಪಕ್ಷಗಳು ಕೆಲವರು ಮಾತಾಡಿದ್ರು, ಅಂದರೆ ಪಕ್ಷದ ವಕ್ತಾರರುಗಳು. ಸೊ ಹೀಗೆ ಆಯಿತು. ಬಟ್ ಹಿಂದಿ ವಿಷಯವಾಗಿ ನಮ್ಮ ರಾಷ್ಟ್ರೀಯ ಪಕ್ಷಗಳ ಪ್ರೇಮ ಹೊಸದು ಏನೂ ಅಲ್ಲ, ಹಳೆದು ಅಲ್ಲ. ಸೊ ಅದು ಸಹಜವೂ ಹೌದು, ಅವರಿಗೆ ಹೆಚ್ಚು ಜನ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ. ಸೊ ಪ್ರಶ್ನೆ ಅದಲ್ಲ ಇರೋದು. ಆದರೆ ಈ 3 ಲ್ಯಾಂಗ್ವೇಜ್ ಪಾಲಿಸಿಯನ್ನು ನಾವು ನೋಡುವಾಗ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡಬೇಕಾಗ್ತದೆ. ಏನು ಅಂತಂದರೆ, ಈಗ ಒಂದು ಲ್ಯಾಂಗ್ವೇಜನ್ನು ನಾವು ಯಾಕೆ ಕಲಿತೀವಿ ಅಂದರೆ ಒಂದು ನಾಲೆಡ್ಜ್ ಸೀಕಿಂಗಾಗಿ ಕಲಿತೀವಿ ಯೂಶ್ವಲಿನ. ಸೊ ನಮಗೆ ಹಿಂದಿಯ ಮೂಲಕ ನಾವು ಯಾವ ನಾಲೆಜನ್ನು ನಾವು ಗೈನ್ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ. ಯಾಕೆ ಅಂದರೆ ತಜ್ಞತೆಯನ್ನು ಗಳಿಸ್ಕೊಳ್ತಕ್ಕಂಥ ಯಾವುದೇ ಸಬ್ಜೆಕ್ಟನ್ನಾಗಿ ನಾವು ಅದನ್ನು ಓದ್ತಾ ಇರಲಿಲ್ಲ ಹಿಂದಿಯನ್ನು. ಯಾರೇ ನಮ್ಮ ಎಲ್ಲ ತಲೆಮಾರಿನವರು ಕೂಡ ಒಂದು ಲ್ಯಾಂಗ್ವೇಜಾಗಿ ಓದಿದ್ರು ಅದೆಲ್ಲೂ ಕೂಡ ಕನ್ಸಿಡರ್ ಕೂಡ ಮಾಡ್ತಿರಲಿಲ್ಲ. SSLCವರೆಗೆ ಒಂದು ಇದಕ್ಕೆ ಬರ್ತಾಯಿತ್ತು ಪರ್ಸೆಂಟೇಜ್ಗೆ. PUC ನಂತರ ಅದು ಕೂಡ ತಗೊಳ್ಳಲ್ಲ. ಯಾಕೆಂದರೆ ನಾಳೆ ಕಾಮರ್ಸು, ಆರ್ಟ್ಸು, ಸೈನ್ಸು ನೀವು ಸ್ಟ್ರೀಮ್ಗೆ ಹೋಗಬೇಕಾದ್ರೆ ಮೇಜರ್ ಕೋರ್ ಸಬ್ಜೆಕ್ಟ್ನ ಅಷ್ಟೇ ತೊಗೊಂಡು ಇಟ್ಕೊಳ್ತಾರೆ. ಸೊ ಹಾಗಾಗಿ ಹಿಂದಿ PUCಗೆ ಇರೆಲೆವೆಂಟ್ ಆಯಿತು. ಮತ್ತು ಆಪ್ಷನ್ಸು ಇರೋದರಿಂದ ಅಲ್ಲಿ ಕಡ್ಡಾಯ ಇರಲ್ಲ. ಅದಕ್ಕೆ ಅದು ಡಿಮಿನಿಷ್ ಆಯಿತು, ಅದರ ಕುರಿತ ಆಸಕ್ತಿ ಅಥವಾ ಇದು. ಸೊ ಈಗ ಮರಾಠಿ ಮಹಾರಾಷ್ಟ್ರದಲ್ಲಿ ಹಿಂದಿಯನ್ನು ಕೈ ಬಿಟ್ಟಿದ್ದು, ನಾರ್ತ್ ಸ್ಟೇಟ್ಗಳಲ್ಲಿ ಎರಡೇ ಲ್ಯಾಂಗ್ವೇಜ್ ಪಾಲಿಸಿಯನ್ನು ಇಟ್ಕೊಂಡಿರೋದು, ತಮಿಳ್ನಾಡು 2 ಪಾಲಿಸಿಯನ್ನು ಇಟ್ಕೊಂಡಿರೋದು. ಸೊ ನಮಗೆ ಯಾಕೆ ಅನ್ನೋ ಪ್ರಶ್ನೆ ಬಂತು. ಈ ನಡುವೆ ಕೆಲವರು ಹಿಂದಿ ಮಾತಾಡೋದನ್ನ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅವರು ಕನ್ನಡ ಮಾತಾಡ್ತಿರಲಿಲ್ಲ. ಇಲ್ಲಿ ಬಂದು 10 ವರ್ಷ 15 ವರ್ಷ ಆದರೂ ಕನ್ನಡ ಮಾತಾಡ್ತಿರಲಿಲ್ಲ. ಯಾಕಂದರೆ ನಾವೇ ಅವ್ರನ್ನ ಹಿಂದಿನಲ್ಲಿ ಮಾತಾಡಿಸ್ತಾ ಇದ್ವು. ಸೊ ನಮ್ಗೆ ಹಿಂದಿ ಬರ್ತಿತ್ತು, ಅವ್ರಿಗೆ ಕನ್ನಡ ಬರ್ತಿರಲಿಲ್ಲ. ಯಾಕಂದರೆ ಅವ್ರು ಕನ್ನಡ ಕಲ್ತು ಬರೋಲ್ಲ. ಪ್ರಶ್ನೆ ಏನು ಅಂದರೆ, ಈಗ ಒಂದು ಜ್ಞಾನದ ಕಾರಣಕ್ಕೆ ನಾವು ಒಂದು ಭಾಷೆಯನ್ನು ಇಷ್ಟಪಡ್ತೀವಿ, ಕಲಿತೀವಿ. ಈಗ ನಾವು ಯಾರೋ ಫಾರಿನ್ಗೆ ಹೋಗಿ ಓದಬೇಕು ಅಂದರೆ ಎಲ್ಲ ಕಡೆಯೂ ಇಂಗ್ಲೀಷ್ ಇಲ್ಲ. ಯುರೋಪಲ್ಲೆಲ್ಲ ಇಂಗ್ಲೀಷ್ ಇದ್ದರೆ, ಕೆಲವು ಕಡೆ ಈಗ ಅಮೆರಿಕದಲ್ಲಿ ಇಂಗ್ಲೀಷ್ ಇದೆ. ನೀವು ಗಿರ್ಮನಿಗೆಲ್ಲೇ ಹೋದರೆ ಆಯಾ ಜರ್ಮನ್ ಅಥವಾ ಫ್ರೆಂಚ್ ಅಥವಾ ಬೇರೆ ಬೇರೆ ಕಡೆಯ ಲ್ಯಾಂಗ್ವೇಜ್ನ ಕಲಿಬೇಕಾಗತ್ತೆ. ಅಂತ ಅಗತ್ಯ ಇರೋರು ಕಲಿತು ಹೋಗಲಿ. ಹಿಂದಿನೂ ಕಲಿಯೋದು ಬೇಡ ಅಂತ ಹೇಳ್ತಾ ಇಲ್ಲ. ತೆಲುಗು, ತಮಿಳು ನಾವೆಲ್ಲ ಹೆಚ್ಚು ಕಮ್ಮಿ ದ್ರವಿಡಿಯನ್ ಲ್ಯಾಂಗ್ವೇಜಸ್ನ ನಮ್ಮ ಸದರ್ನ್ ಸ್ಟೇಟ್ಸಲ್ಲಿ ಆಲ್ಮೋಸ್ಟು ತುಂಬ ಜನ ಹಾಡ್ತಾರೆ, ಬಾರ್ಡ್ರಲ್ಲಿರೋವಂಥವ್ರು. ಇದು ಒಂದು ಹೊರೆ. ಇನ್ನೊಂದು, ಇಲ್ಲಿಗೆ ಬಂದವ್ರನ್ನ ನಾವು ಕೇಟರ್ ಮಾಡೋದಕ್ಕೆ ನಿಟ್ಟಿನಲ್ಲಿ ನಾವು ಭಾಷೆಯನ್ನು ಹೆಚ್ಚು ಬೇರೆಯವ್ರಿಗೋಸ್ಕರನೇ ಬಳಸ್ತಾ ಇದ್ದೀವಿ ಅನ್ನೋದು ಒಂದು. ಬಟ್ ನಮ್ಮ ಮಕ್ಕಳು ಏನೇ ಪ್ರಯೋಜನ ಇಲ್ಲರೋದನ್ನ ಓದಬೇಕು ಅನ್ನೋದು 2ನೇ ಪಾಯಿಂಟು. ಸೊ ನಮಗೇನು ನಾಲೆಡ್ಜು ಅದ್ರ ಥ್ರೂ ಬರ್ತಾಯಿಲ್ಲ, ಹಿಂದಿ ಥ್ರೂ ಬರ್ತಾಯಿಲ್ಲ. ನಾವು ಇಂಗ್ಲೀಷು ನಮ್ಮ ಮದರ್ ಟಂಗಲ್ಲೇ ಕಲ್ತ್ಕೋತೀವಿ. ಆಮೇಲೆ ಎಲ್ಲ ಭಾಷಾ ತಜ್ಞರು ಹೇಳೋ ಥರ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದರೆ, ಈಗ ನಮ್ಮ ಮಕ್ಕಳು, ನಾವು ಕೂಡ ಕನ್ನಡ ಮೀಡಿಯಮ್ನಲ್ಲಿ ಓದಿರೋ ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ನಾವು ಕನ್ನಡದಲ್ಲಿ ಫಸ್ಟ್ ಯೋಚನೆ ಮಾಡ್ತೀವಿ. ನಾವೊಂದು ಹೊಸ ಲ್ಯಾಂಗ್ವೇಜ್ ತೊಗೊಂಡಾಗ, ಹಿಂದಿ ಅಥವಾ ಇಂಗ್ಲೀಷು ಅಥವಾ ಯಾವುದೇ ಲ್ಯಾಂಗ್ವೇಜ್ ಇದ್ದಾಗ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಡ್ತೀವಿ. ಅಂದರೆ ನಮ್ಮ ಮನಸ್ಸಲ್ಲೇ ಮಾಡ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳೋವಾಗ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಳ್ತೀವಿ ಮನಸ್ಸಲ್ಲೇ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟ್ರಗಲ್ ಮಾಡ್ತೀವಿ. ಸೊ ನಾವೆಷ್ಟು ಕಾನ್ವೆಂಟಿಂದ ಇಂಗ್ಲೀಷು ಅಥವಾ ಹಿಂದಿ ಅಥವಾ ಇನ್ಯಾವುದೇ ಭಾಷೆ ಕಲ್ತರೂ ಕೂಡ ಮದರ್ ಟಂಗ್ ಅಂತ ಏನಿರುತ್ತೆ ಮನೆಯಲ್ಲಿರುವಂಥ ಭಾಷೆ, ಅದು ನಮಗೆ ಹೆಚ್ಚು ಪ್ರಭಾವ ಬೀರುತ್ತಿರುತ್ತೆ. ನಾವು ಅದೇ ಭಾಷೆಯಲ್ಲಿ ಎಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ಅದರಿಂದ ನಮಗೆ ಒಂದು ಹಂತದಲ್ಲಿ ಡಿಫಿಕಲ್ಟ್ ಹೌದು, ಬಟ್ ನಮಗೆ ಪ್ರಯೋಜನ ಇಲ್ಲ ಅನ್ನೋದು ಈಗ ಇದು ಪ್ರೂವ್ ಆಗಿದೆ. ಸೊ ನಾವು ಯಾರು ಈಗ ನಾರ್ತ್ ಇಂಡಿಯಾಗೆ ಹೋಗಿ ಕೆಲಸ ಹುಡ್ಕೊಂಡು ಹೋಗ್ತಾ ಇಲ್ಲ. ಒಂದೆಡೆ ಹೋಗೋರಿದ್ರೆ ಅಲ್ಲಿ ಹೋಗಿ ವಾತಾವರಣಕ್ಕೆ ಸೇರಿ ಕಲಿತಾರೆ. ಅದ್ರ ಬಗ್ಗೆ ಏನು ಇಲ್ಲ. ಅವ್ರಿಗೆ ಅನಿವಾರ್ಯತೆ ಬಂದರೆ ನಾವು ಕಲಿಬೇಕು, ಇನ್ನೊಬ್ರು ಮತ್ತೊಬ್ಬರು ಎಲ್ಲರೂ ಕಲಿಬೇಕು. ಆದರೆ ನಾರ್ತ್ ಇಂಡಿಯಾದಿಂದ ಬಂದವರು ಬಹುತೇಕ ಜನ ಇದನ್ನು ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾವೇ ಅವರಿಗೆ ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ರಿಂದ ಅವ್ರಿಗೆ ಆ ಅನಿವಾರ್ಯತೆ ಸೃಷ್ಟಿಯಾಗಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನಮ್ಮ ಭಾಷೆಯನ್ನು ಅವರು ಕಲಿಬೇಕು ಅಂತ ಬಯಸೋದು ನಮ್ಮ ಸಹಜವಾದ ಒಂದು ನಿರೀಕ್ಷೆ. ಸೊ ಅನ್ನ ಆಹಾರ ಎಲ್ಲರಿಗೂ ಭಾಳ ಮುಖ್ಯ. ದೇಶಕ್ಕೆ ರಾಜ್ಯದ ಗಡಿಗಳನ್ನು ಹಾಕ್ಕೊಂಡು ನಾವೇನು ಕೂತ್ಕೋಬೇಕಾಗಿಲ್ಲ. ಹಂಗಂತ ನಾವು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ನಾಡು ನುಡಿಗಳ ಬಗ್ಗೆ ನಾವು ಹೆಮ್ಮೆ ಪಡುವಂಥ ವಿಷಯ. ಅದು ಯಾವಾಗಲೂ ಕೂಡ ಏನೇ ಆದ್ರೂ ನಮಗೆ ಮಾತೃಭಾಷೆಯೇ ಸತ್ಯ. ಎಲ್ಲರಿಗೂ ಕೂಡ ಮದರ್ ಟಂಗ್ ಆಲ್ವೇಸು ಗ್ರೇಟು. ನಮ್ಮೆಲ್ಲರಿಗೂ ಕೂಡ, ಎಲ್ಲರಿಗೂ ಅವ್ರವ್ರ ಭಾಷೆ ಹೇಗೆ ಗ್ರೇಟೋ ಹಾಗೆ ನಮಗೂ ಕೂಡ. ಸೊ ಇದು ಸಹಜವಾದ ಭಾವನೆ. ಸೊ ಈ ನಿಟ್ಟಿನಲ್ಲಿ ಇದು ಸಂಘರ್ಷಕ್ಕೇನು ಹೋಗಬೇಕಾಗಿಲ್ಲ. ಆದರೆ
ಅಟ್ ದಿ ಸೇಮ್ ಟೈಮ್ ಕೆಲವು ಸಣ್ಣ ಪುಟ್ಟ ವಿಷಯಗಳು ಆದಾಗ ಕೂಡ ಅದನ್ನ ನಾವು ತುಂಬ ದೊಡ್ಡದು ಮಾಡಿ ದ್ವೇಷದ ಥರದ ಖಂಡಿತ ನೋಡಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಮೊದಲು ಕನ್ನಡಿಗರು, ಆಮೇಲೆ ಭಾರತೀಯರು. ಆದರೆ ಈ ಹೊರೆ ಅನ್ನೋದು ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಷ್ಟು ರಿಸೋರ್ಸಸ್, ಅಂದರೆ ಅವರು ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು, ಟೀಚ್ ಮಾಡಲಿಕ್ಕೆ ಅವ್ರಿಗೆ ಸಂಬಳ ಕೊಡೋದು. ಸೊ ಎಷ್ಟೋ ಕಡೆ ನಮಗೆ ನಮ್ಮ ಕೆಲವು ಲ್ಯಾಂಗ್ವೇಜ್ ಟೀಚರ್ಸೇ ಇಲ್ಲ, ಅಥವಾ ಇನ್ಯಾವುದೋ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ಕೆಲವು ಕಡೆ PE ಟೀಚರ್ಸೇ ಇಲ್ಲ, ಹೈಸ್ಕೂಲಲ್ಲೇ ಇಲ್ಲ, ಅಲ್ಲಿ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ಹಿಂದಿ ಟೀಚರ್ಸ್ ಇರ್ತಾರೆ ಪೂರ್ತಿಯಾಗಿ. ಸೊ ಅದಕ್ಕೆ ಒಂದಷ್ಟು ಕಾಲ ಪ್ರೋತ್ಸಾಹನೂ ಇತ್ತು, ಆ ಕಾರಣಕ್ಕೆ ನೇಮಿಸ್ಕೊಂಡ್ರು ಅಂತ ಕಾಣ್ತದೆ. ಆದರೆ ಕಾಲ ನಂತರ ಅದರ ಹೊರೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಹೊರೆ ಎಲ್ಲನ ಸರ್ಕಾರಕ್ಕೆ. ಸೊ ಇದೆಲ್ಲ ಬೇರೆಯವರಿಗೆ ಕೇಟರ್ ಮಾಡಲಿಕ್ಕೋಸ್ಕರ ನಾವು ಇದೆಷ್ಟೆಲ್ಲ ರಿಸೋರ್ಸನ್ನು ನಾವು ಬಳಸಬೇಕನ್ನೋದು ಒಂದು ಚರ್ಚೆಯಲ್ಲಿ, ಪ್ರಶ್ನೆಯಲ್ಲಿ ಇತ್ತು. ಸೊ ಇದೆಲ್ಲವೂ ಮೀರಿ ನಮಗೆ ಅದರಿಂದ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಸತ್ಯ. ಈ ಸತ್ಯವನ್ನು ಮನಗಂಡು ಮತ್ತು ಎಲ್ಲ ಕಾಲಕ್ಕೆ ಒತ್ತಾಯಿಸ್ತಿದ್ದರಿಂದ 3 ಲ್ಯಾಂಗ್ವೇಜ್ ಸಿಸ್ಟಮ್ನ ಬೇಕಾಗಿಲ್ಲ. ಯಾವುದೇ ನಾರ್ತ್ ಇಂಡಿಯಾದ ಈಗಾಗಲೇ ನಾನು 2 ಸರಿ ಹೇಳಿದಂತೆ ನಾವು 2 ಲ್ಯಾಂಗ್ವೇಜ್ ಪಾಲಿಸಿನ ಅಳವಡಿಸ್ಕೋ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಟ್ಟಿದೆ. ಸೊ ಎನಿವೇ ಈ ಹಂತದಲ್ಲಿ ನಾವು ಯಾವುದೇ ಲ್ಯಾಂಗ್ವೇಜ್ ಬಗ್ಗೆ ನಾವು ದ್ವೇಷ ಭಾವನೆಯನ್ನು ತಳೆದಿದೆ. ಹಾಗಂತ ತುಂಬ ನಮ್ಮ ಮಾತೃಭಾಷೆಯನ್ನು ಕಡೆಗಣಿಸಿ ಉದಾರತೆಯನ್ನು ತೋರದೆ ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಪರಸ್ಪರ ಲ್ಯಾಂಗ್ವೇಜ್ಗಳ ಬಗ್ಗೆ ಗೌರವ ಇಟ್ಟುಕೊಂಡು ಅದನ್ನ ಸಂಘರ್ಷದ ಲೆವೆಲ್ಗೆ ಹೋಗದೆ, ಸೊ ಸರ್ಕಾರದ ಒಂದು ನಿರ್ಧಾರವನ್ನು ಒಂದು ರೀತಿಯಲ್ಲಿ ಖಂಡಿತ ನಾವು ಸ್ವಾಗತಿಸಬೇಕು. ಇವತ್ತಿಗೆ ಹಿಂದಿ ಲ್ಯಾಂಗ್ವೇಜ್ ಕುರಿತಂಥ ಈ ಸಂವಾದ ಚರ್ಚೆ ನಿಮ್ಮ ಜೊತೆ ಏಕಪಕ್ಷೀಯವಾಗಿ ನಾನು ಮಾಡಿದ್ದೀನಿ. ಸೊ ಇದು ನಿಮಗೊಂದಷ್ಟು ಹೊಸ ವಿಷಯ ತಿಳಿಸಿದೆ ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ನಮ್ಮ ನ್ಯೂಸ್ ಆಫ್ ಕರ್ನಾಟಕವನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಿಮ್ಮ ವ್ಯೂಸನ್ನು ಏನಾದ್ರು ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಸೊ ಅದನ್ನು ಆ ಪರ್ಟಿಕ್ಯುಲರ್ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಮಸ್ಕಾರ.